ಕಲ್ಯಾಣ ಕರ್ನಾಟಕ ಪ್ರದೇಶದ ಉತ್ಸವ ದಿನಾಚರಣೆ ಈ ಒಂದು ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 17ನೇ ತಾರೀಕಿನ ದಿವಸ 4 ಗಂಟೆಗೆ ಒಂದು ಕಲಬುರಗಿಯಲ್ಲಿ ಏನದಲ್ಲ ಸಂಪುಟ ಸಭೆ ನಡೆಸಲು ನಿರ್ಧಾರ ತೆಗೆದುಕೊಂಡದ ಮೊಟ್ಟ ಮೊದಲನೇದಾಗಿ ನಾನು ರಾಜ್ಯ ಸರ್ಕಾರ ಸ್ವಾಗತ ಸಲ್ಲಿಸ್ತೀನಿ। ಮತ್ತು ಈ ಒಂದು ಸಂಪುಟ ಸಭೆ ಆಯೋಜನೆ ಮಾಡಲಿಕ್ಕೆ ಸನ್ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಎಲ್ಲ ಸಚಿವರಿಗೆ ಒಪ್ಪಿಸಿ ನಮ್ಮ ಶಾಸಕರ ಸಹಯೋಗದಿಂದ ಈ ಒಂದು ಸಂಪುಟ ನಡೆಸಲು ಕಾರಣೀಭೂತರಾಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ। ಅವರಿಗೂ ನಾನು ಸ್ವಾಗತ ಸಲ್ಲಿಸ್ತೀನಿ। ಮತ್ತು ಈ ಒಂದು ಐತಿಹಾಸಿಕ ದಿನದಂದು ನಡೆಯುತ್ತಿರುವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯಗಳು ತಗೋಬೇಕು। ಏನು ನಿರ್ಣಯ ತಗೋಬೇಕು ಅಂದ್ರೆ 371 ಜೆ ಕಲಂ ಬಂದು 10 ವರ್ಷ ಆಯಿತು। ಈ 10 ವರ್ಷದಲ್ಲಿ ನಮಗೆ ಮೆಡಿಕಲ್ ಸೀಟ್ಗಳು ಮಾತ್ರ ತೃಪ್ತಿ ತಂದವ, ಬಾಕಿ ನೇಮಕಾತಿಗಳಲ್ಲಿ ದ್ವಂದ್ವತೆ, ಮುಂಬಡ್ತಿಗಳ ದ್ವಂದ್ವತೆ, ಅದೇ ರೀತಿಯಾಗಿ ಅಭಿವೃದ್ಧಿಯಲ್ಲಿ ಸ್ಪಷ್ಟತೆ ಇಲ್ಲ। ಅದಕ್ಕೆ ಈ ಒಂದು ಸ್ಪಷ್ಟತೆ ಬರಬೇಕಾಯ್ತಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಮತ್ತು 371ನೇ ಕಲಂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರತ್ಯೇಕ ಸಚಿವಾಲಯ ಆಗಬೇಕು। ಕಲ್ಯಾಣ ಕರ್ನಾಟಕ ಪ್ರದೇಶದ 371ಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳ ನಿವಾರಣೆಗೆ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಪ್ರತ್ಯೇಕ ಟ್ರಿಬ್ಯುನಲ್ ಅಸ್ತಿತ್ವಕ್ಕೆ ಬರಬೇಕು। ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನು ಸ್ವಾಯತ್ತ ಅಭಿವೃದ್ಧಿ ಮಂಡಳಿ ರಚನೆಯಾಗಿ 10 ವರ್ಷ ಆಯಿತು। ಈ ಮಂಡಳಿಯ ರಿಸಲ್ಟ್ ನೋಡಿದ್ರೆ ಏನು ಕಂಡು ಬರ್ತಾ ಇಲ್ಲ। ಕೆಲವೊಂದು ವಿಷಯಗಳಿಗೆ ಮೇಲ್ನೋಟ ಕಂಡು ಬರ್ತಾವಿದೆ, ಆದರೆ ಯಾವುದೇ ಥರದ ಉದ್ಯೋಗ ಸೃಷ್ಟಿ ಅನ್ರಿ, ನಿರುದ್ಯೋಗ ನಿವಾರಣೆ ಅನ್ರಿ, ಈ ಭಾಗದಲ್ಲಿ ಏನದಲ್ಲ ರಚನಾತ್ಮಕ ಪ್ರಗತಿ ಅನ್ರಿ ಯಾವುದೂ ಆಗಿಲ್ಲ। ಅದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಇಲ್ಲಿ ತನಕ 10 ವರ್ಷ ಆಯಿತು, ಯಾವುದೇ ರೀತಿಯ ವೈಜ್ಞಾನಿಕ ಕ್ರಿಯಾ ಯೋಜನೆ ಇಲ್ಲ। ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಒಂದು ದೂರದೃಷ್ಟಿ ಕೋನದ ಒಂದು 5 ವರ್ಷದೋ 10 ವರ್ಷದೋ ನೀರಾವರಿ, ಕೈಗಾರಿಕೆ, ರಸ್ತೆ, ಸಾರಿಗೆ, ಶಿಕ್ಷಣ ಒಟ್ಟು 7 ಜಿಲ್ಲೆಯಲ್ಲಿ ಏನದಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ, ಹಿಂದುಳಿದ ಅಂಶಗಳನ್ನು ತಗೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಬೇಕು। ಈ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಇದಕ್ಕೊಂದು ವರದಿ ಬೇಕು। ಆ ವರದಿ ಸಲುವಾಗಿ ನಂಜುಂಡಪ್ಪ ವರದಿ ಮಾನದಂಡ ಆಧಾರ ಇಟ್ಕೊಂಡು ಒಂದು ಕಲ್ಯಾಣ ಕರ್ನಾಟಕದ ಗ್ರಾಮ ಪಂಚಾಯಿತಿಯನ್ನು ಘಟಕ ಮಾಡಿಕೊಂಡು ಆರೋಗ್ಯ ಸೇವೆಗಳು ಮತ್ತು ಆದಾಯ ಮತ್ತು ಮೂಲಭೂತ ಸೌಕರ್ಯಗಳ ಸೂಚ್ಯಂಕಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು 7 ಜಿಲ್ಲೆ ವರದಿ ಮಾಡಿ ಆ ವರದಿ ಆಧಾರದ ಮೇಲೆ 10 ವರ್ಷದ 5 ವರ್ಷದ ವೈಜ್ಞಾನಿಕ ಕ್ರಿಯಾ ಯೋಜನೆ ಮಾಡಿ ಒಂದು ಟೈಮ್ ಬೌಂಡ್ ಡೆವಲಪ್ಮೆಂಟ್ ಹಾಕೋಬೇಕು। ಕಾಲಮಿತಿ ಅಭಿವೃದ್ಧಿ ಹಾಕೊಂಡಾಗ ಮಾತ್ರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನಮ್ಮ ಪ್ರದೇಶದಲ್ಲಿ ವಿಶೇಷ ಅಭಿವೃದ್ಧಿ ಆಗ್ತದ। ರೂಟೀನ್ ಅಭಿವೃದ್ಧಿ ಬೇರೆ, ನೀವು ರೂಟೀನ್ ಬಜೆಟ್ ಬೇರೆ, ಅದಕ್ಕೆ ನೀವು ಕೈ ಹಾಕಬಾರ್ದು। ರೂಟೀನ್ ವಿಷಯಗಳಿಗೆ KKRDB ಖರ್ಚು ಮಾಡಿದ್ರೆ KKRDB ಮಾತ್ರ ಉಳಿಯಲ್ಲ। KKRDB ಏನದಲ್ಲ ಕೆಲವೊಂದು ವಿಷಯಗಳು ಯಾಕೆ ತಗೋಬೇಕಂತಂದ್ರೆ ಅವು ಎಮರ್ಜೆನ್ಸಿ ಇರ್ತಾವ, ಅಂತ ವಿಷಯ ತಗೋಬೇಕು। ಈಗ ಜಯದೇವ ಹಾಸ್ಪಿಟಲ್ ಏನೋ ಮುಗಿತಾ ಇಲ್ಲ, ಎಮರ್ಜೆನ್ಸಿ ಅದ, ಏನಪ್ಪ ಜಯದೇವ ಹಾಸ್ಪಿಟಲ್ ಕೊಟ್ರಿ। ಅದೇ ರೀತಿ ರೈಲ್ವೆ ವಿಭಾಗೀಯ ಕಚೇರಿ ಒಟ್ಟೆ ಆಗ್ತಾ ಇಲ್ಲ, ನಾವೇ ದುಡ್ಡು ಕೊಡ್ತೀವಪ್ಪ, ನಮ್ಮ KKRDB 100 ಕೋಟಿ ಕೊಡ್ತೀವಿ, ನೀವು ಕೇಂದ್ರದವ್ರಿಗೆ ಅನುಮತಿ ಕೊಡ್ರಿ, ರೈಲ್ವೆ ಡಿವಿಷನ್ ಮಾಡ್ರಿ ಅಂತೇಳಿ ಈ ರೀತಿ ಅದಕ್ಕೂ ಏನಪ್ಪ 100 ಕೋಟಿ ಕೊಡ್ಬೋದು। ಈ ರೀತಿ ಆ ಒಂದು ಕೆಲಸ ಕ್ಯಾಬಿನೆಟ್ದಲ್ಲಿ ಆಗಬೇಕು। ಮತ್ತು ಈ ಒಂದು ಕ್ಯಾಬಿನೆಟ್ದಲ್ಲಿ ನಮ್ಮ ಪ್ರದೇಶದಲ್ಲಿ SLC PUC ರಿಸಲ್ಟ್ ಏನಪ್ಪ ಅಂದ್ರೆ ಲಾಸ್ಟ್ ಬೌಂಡ್ರಿದಾಗ ಅದ ಪ್ರತಿ ವರ್ಷ। SLC PUC ರಿಸಲ್ಟ್ ಸರಿಯಾಗಿ ಬರೋ ಸಲುವಾಗಿ ಏನದಲ್ಲ 8ನೇ ತರಗತಿಲಿಂದೇ ನಮ್ಮ SLC ರಿಸಲ್ಟು ಉನ್ನತೀಕರಣ ಮಟ್ಟಕ್ಕೆ ಏರೋ ಸಲುವಾಗಿ ವೈಜ್ಞಾನಿಕ ಒಂದು ಯೋಜನೆಗಳು ಹಾಕೋಬೇಕು। ಮತ್ತು PUC ಫಸ್ಟ್ ಇಯರ್ಲಿಂದ ಸೆಕೆಂಡ್ ಇಯರ್ ರಿಸಲ್ಟ್ ಬರೋ ಸಲಕ ಒಂದು ವೈಜ್ಞಾನಿಕ ಯೋಜನೆ ಹಾಕೊಂಡು ಕಠಿಣ ನಿಗಾ ಇಡುವಂತಹ ಒಂದು ಕಾರ್ಯ ಕ್ಯಾಬಿನೆಟ್ದಲ್ಲಿ ನಿರ್ಧಾರ ಆಗಬೇಕು। ಮತ್ತು ಈ ಭಾಗದಲ್ಲಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡಿ ಕೃಷಿ ಕ್ಷೇತ್ರದ ಉದ್ಯೋಗಗಳ ಸೃಷ್ಟಿ ಮಾಡಬೇಕು। ಮತ್ತು ಕೃಷಿಯೇತರ ಕ್ಷೇತ್ರದಲ್ಲಿ ಕೈಗಾರಿಕೆಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು। ಇಲ್ಲಿ ಹೂಡಿಕೆದಾರರು ಕರಿಬೇಕು। ಹೂಡಿಕೆದಾರ ಕರಿಬೇಕಂದ್ರೆ ಹೂಡಿಕೆದಾರ ನಮಗೆ ತಂಪಿಲ್ಲ, ಇಲ್ಲಿ ಬಿಸಿಲು ಭಾಳ ಅದ ಅಂತಾರ। ಅದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅರಣ್ಯ ಸಚಿವರು ಏನು ಹೇಳ್ಯಾರ, ಗ್ರೀನ್ ಕಾರಿಡೋರ್ ಮಾಡ್ತೀವಿ ಅಂತೇಳಿ। ಬಸವರಾಜ ಬೊಮ್ಮಾಯಿ ಹೇಳಿದ್ರು ಹಸಿರು ಗೋಡೆ ಮಾಡ್ತೀವಿ ಅಂದ್ರೆ, ಹಸಿರು ಗೋಡೆ ಅಂದ್ರೂ ಅದೇ, ಗ್ರೀನ್ ಕಾರಿಡೋರ್ ಅಂದ್ರೆ ಅದೇ ಶಬ್ದ ಅಟೆ, ಅದು ಇಂಗ್ಲೀಷ್ ಅದ, ಇದು ಅದು ಕನ್ನಡ ಅದ, ಯಾವ್ದಾರು ಮಾಡ್ರಿ ಒಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗೆ ಅರಣ್ಯ ಸಂಪತ್ತು ಕಮ್ಮದ, 1% ಅದ। ಈ ಕಲ್ಯಾಣ ಕರ್ನಾಟಕದಲ್ಲಿ ಪ್ರದೇಶದಲ್ಲಿ ಕನಿಷ್ಠ ಏನಪ್ಪಾ ಅಂತಂದ್ರೆ ಒಂದು ಕಾಲಮಿತಿ ಯೋಜನೆ ಹಾಕೊಂಡ್ರೆ 30% ನಾವು ಆಗಲ್ಲ, 10-15% ಐತಂದ್ರೆ ಈ ಭಾಗದಲ್ಲಿ ತಂಪು ವಾತಾವರಣ ಇರ್ತದ, ಉದ್ಯೋಗ ಸೃಷ್ಟಿ ಮಾಡ್ಲಕ್ ಬೇರೆ ದೇಶ ಜನರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರ। ಅಧಿಕೃತವಾಗಿ ಘೋಷಣೆಯಾಗಿ ಬೀದರ್ ಹಿಡ್ಕೊಂಡು ಬೆಂಗಳೂರು ತನಕ ಚತುಷ್ಪಟ ರಸ್ತೆ ನಿರ್ಮಾಣಕ್ಕೆ ಕಾಲಮಿತಿ ಯೋಜನೆ ಹಾಕೊಂಡು ನಾವು ಬೀದರ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 4 ತಾಸಿನ ಹೋಗ್ಬೇಕು, ಆ ರೀತಿ ಒಂದು ರಸ್ತೆ ನಿರ್ಮಾಣ ಆಗಬೇಕು। ಕಲಬುರಗಿ 2ನೇ ವರ್ತುಲ ರಸ್ತೆ ಕೇಂದ್ರ ಸರ್ಕಾರ ಮಾಡ್ತೀನಿ ಅಂತ 4 ವರ್ಷ ಆಯಿತು, ವಿನಾಕಾರಣ ಭರವಸೆ ಕೊಟ್ಟು ನೆನಗುದಿ ಹಾಕ್ಯದ। ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಅದು ಕಾಲಮಿತಿಯಲ್ಲಿ ಆಗಬೇಕು। ಮತ್ತು ಕಲಬುರಗಿ ಬಹಳ ಒತ್ತಡ ಪ್ರದೇಶದ, ಇಲ್ಲಿ ಏನದಲ್ಲ ಪದೇ ರೋಡ್ ವೈಡಿಂಗ್ ಮಾಡಬೇಕು, ಸರಾ ಬಜಾರ್ ಹೊಡಿತಾರ, ಕಿರಾಣಾ ಬಜಾರ್ ಹೊಡಿತಾರ, ಯಾಕೆ ಹೊಡಿತೀರಿ? ಇರಲಿ, ಅವು ಇದ್ದಂಗೆ ಇರಲ್ಲ, ಯಾಕೆ
ಹೈದರಾಬಾದ್ದಾಗ ಬೇಗಂ ಬಜಾರ್ ಅದ, ಬೆಂಗಳೂರದಾಗ ಚಿಕ್ಕಪೇಟೆ ಅವೇನು ರೋಡ್ ವೈಡಿಂಗ್ ಮಾಡ್ಯಾರೇನು, ಅದಕ್ಕೆ ಹೊಸ ನವನಗರ ನಿರ್ಮಾಣ ಮಾಡ್ರಿ. ಗುಲ್ಬರ್ಗದಾಗ ನವನಗರ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿ. ಪ್ರದೇಶದ ಬೀದರ್ದ ಅನುಭವ ಮಂಟಪದಿಂದ ಅಂಜನಾದ್ರಿವರೆಗೆ ಸುಮಾರು ಸಾವಿರಾರು ಏನದಲ್ಲ ಪ್ರೇಕ್ಷಣೀಯ ಸ್ಥಳಗಳವ, ಅವುಗಳ ಅಭಿವೃದ್ಧಿ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಗ್ತಾವ. ಅದಕ್ಕೆ ಆ ಒಂದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಸೇರಿದಂತೆ ಮಾನ್ಯ ಖಂಡ್ರೆಯವರು, ರಹೀಮ್ ಖಾನ್ ಅವರು, ತಂಗಡಗಿಯವರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ, ಭೋಜರಾಜ್ ಅವರಿಗೆ ಮತ್ತು ಜಮೀರ್ ಅಹಮದ್ ಅವರಿಗೆ ಎಲ್ಲರಿಗೆ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಉತ್ಸವ ದಿನಾಚರಣೆ ಮೈಸೂರು ಉತ್ಸವ ಮಾದರಿಯಲ್ಲಿ ಸರ್ಕಾರದ ಅಧಿಕೃತವಾದ ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಒಂದು ಉತ್ಸವ ಪ್ರತಿ ವರ್ಷ ಆಗಬೇಕು. ಈ ಪ್ರತಿ ಜಿಲ್ಲೆಯಲ್ಲಿ ವಿಚಾರ ಸಂಕಿರಣಗಳಾಗಬೇಕು, ಕಾರ್ಯಾಗಾರಗಳಾಗಬೇಕು, ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ, ನಾಡಭಕ್ತಿ, ಭಾಷಾಭಕ್ತಿ, ಕನ್ನಡ ಭಕ್ತಿ, ನೆಲ ಜಲ ಸಂಸ್ಕೃತಿ ಭಕ್ತಿ ಬಗ್ಗೆ ಏನಪ್ಪ ಅಂದ್ರೆ ಸ್ಪರ್ಧೆಗಳಾಗಬೇಕು. ಮತ್ತು ಒಟ್ಟಾರೆ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕ ನಾವು 21 ಅಂಶಗಳು ಹೇಳಿದೀವಿ. ಅದರಲ್ಲಿ ಮುಖ್ಯವಾಗಿ ತೊಗರಿದ ಬಗ್ಗೆ ಯಾಕೆ ಹೇಳಿದೀವಿ ಅಂದ್ರೆ ತೊಗರಿ ಖನಿಜದ. ಇದು ಭಾರತ ದೇಶದಾಗ ಬಹಳಷ್ಟು ಪ್ರದೇಶದಾಗ ತೊಗರಿ ಬೆಳಿತಾರೆ, ನಮ್ಮಲ್ಲಿ ತೊಗರಿದು ಖನಿಜದ. ಈ ತೊಗರಿ ಬೆಳೆಗಳದ್ದು ಉಪ ಉತ್ಪನ್ನಗಳು ತಯಾರು ಮಾಡಿ ಇದು ಒಂದು ಮಾರ್ಕೆಟ್ ಆಗಬೇಕು. ಮಾರ್ಕೆಟ್ ಆದಾಗ ಮಾತ್ರ ಜಗತ್ತಿನಾಗ ನಮ್ದು ಬೆಳೆಗೊಂದು ಮಹತ್ವ ಬರ್ತದ. ಇಲ್ಲಿ ಏನಪ್ಪಾ ಅಂದ್ರೆ ತೊಗರಿದು ತನ್ನದೇ ಆದಂತ ಉತ್ಪನ್ನದ ಮಾರ್ಕೆಟ್ ನಿರ್ಮಾಣ ಆಗ್ತದ. ಆ ಕಾರ್ಯ ನೀಡಬೇಕು. ಮಾಧ್ಯಮದಲ್ಲಿ ಕೆಲಸ ಮಾಡೋಂಥವ್ರಿಗೆ ಪ್ರೋತ್ಸಾಹನ ನೀಡಬೇಕು, ಅನುದಾನ ನೀಡಬೇಕು, ಅವ್ರಿಗೆ ಏನದ ಸರ್ಕಾರ ಜಾಹೀರಾತುಗಳು ನೀಡಬೇಕು ಅಂತ ಹೇಳಿ ನಾ ಈ ಮುಖಾಂತರ ಆಗ್ರಹ ಮಾಡ್ತೀನಿ. ಯಾಕಂತಂದ್ರೆ ನಮ್ಮ ಪ್ರದೇಶದಲ್ಲಿ ಮಾಧ್ಯಮ ಕ್ಷೇತ್ರ ಚುರುಕಿತ್ತಂತಂದ್ರ ಈ ಒಂದು ಪ್ರದೇಶದ ಸುದ್ದಿ ಒಂದು ಪ್ರದೇಶ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಮುಟ್ತದ. ಅದಕ್ಕೆ ಮಾಧ್ಯಮದವರಿಗೆ, ಮಾಧ್ಯಮ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನ ನೀಡಬೇಕಂತೇಳಿ ನಾನು ಈ ಒಂದು ಕ್ಯಾಬಿನೆಟ್ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಒಟ್ಟಾರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಮಗ್ರ ಪ್ರಗತಿಗೆ ಈ ಒಂದು ಐತಿಹಾಸಿಕ ದಿನ 17 ಸೆಪ್ಟೆಂಬರ್ ದಿನ ಏನು ಸಂಪುಟ ಸಭೆ ಆಗ್ತಾ ಇದೆ, ಆ ಸಂಪುಟ ಸಭೆಯಲ್ಲಿ ದಿಟ್ಟ ನಿರ್ಧಾರಗಳು ತಗೊಂಡು ಅವು ನಮ್ಮ ಕಣ್ಣಿಗೆ ಕಾಣಂತ ರೀತಿಯಲ್ಲಿ, ಸಂತೋಷ ತರುವ ರೀತಿಯಲ್ಲಿ ನಮ್ಮ 7 ಜನ ಮಿನಿಸ್ಟರ್ಗಳು ಈ ಒಂದು ಸಭೆಯಲ್ಲಿ ನಮ್ಮ ಬೇಡಿಕೆಗಳು ಇಡ್ತಾರೆ ಅಂತ ಹೇಳಿ ನಾನು ಬಹಳ ನಿರೀಕ್ಷೆ ಇಟ್ಕೊಂಡಿನಿ. ನಮ್ಮ ನಿರೀಕ್ಷೆ ಹುಸಿ ಆಗಲ್ಲ ಅಂತ ನನ್ನ ವಿಶ್ವಾಸ ಅದ.